ರಾಮು ಅವರ ಒಂದು ಪ್ರಶ್ನೆ ಇತ್ತಿಲ್ಲಿ. ಈಗ ಇಷ್ಟೊಂದು ಸಂಸದರನ್ನ ಅಮಾನತು ಮಾಡಿದಾಗ ಇದರಲ್ಲಿ ಒಂದು ಸತೀಶ್ ಅವರು ಪಾಯಿಂಟ್ ಔಟ್ ಮಾಡ್ತಾ ಇದ್ರು, ಒಂದು ಮುನೀರ್ ಅವರು ಹೇಳ್ತಾ ಇದ್ರು, ಈ ಥರದ್ದು ಇಷ್ಟೊಂದು ಸಂಖ್ಯೆಯಲ್ಲಿ ನಡೀತಾ ಇದ್ದಾಗ ಇವ್ರು ಹೇಗೆ ಇದನ್ನು ಸೇಫೆಸ್ಟ್ ಹ್ಯಾಂಡ್ಸಲ್ಲಿ ಇದೆ ಭಾರತ ಅಂತ ಇವ್ರು ಕರ್ಕೊಳ್ತಾರೆ ಅಂತ ಒಂದು ಭಾಗ. ಎರಡನೆಯ ಭಾಗ ಅಂತ ಬಂದಾಗ ಈಗ ಒಂದು ಸುದ್ದಿ ಆಗಿದೆ, ಏನದು, ಪಾರ್ಲಿಮೆಂಟ್ ಒಳಗಡೆ ಬಂದು ಸ್ಮೋಕ್ ಬಾಂಬ್ ಎಸ್ಬಿಟ್ರು ಇವರು. ಈ ಸುದ್ದಿ ಆದಾಗ ಇದೇ ಸುದ್ದಿ ಬಗ್ಗೆ ಜಾಸ್ತಿ ಚರ್ಚೆ ನಡೀತಾ ಇರುತ್ತೆ. ಈಗ ಸಂಸದರ ಅಮಾನತೆ ಜಾಸ್ತಿ ಮಾಡಿಬಿಟ್ರೆ ಆ ಸುದ್ದಿ ಓವರ್ಟೇಕ್ ಮಾಡಿಬಿಡುತ್ತೆ ಇದ್ರ ಬಗ್ಗೆ ಚರ್ಚೆ ಜಾಸ್ತಿ ಆಗುತ್ತೆ. ಒಂದು ಕೆಲವು ವಿಧೇಯಕಗಳನ್ನು ಪಾಸ್ ಮಾಡ್ಕೋಬೇಕಾಗಿತ್ತು ಇವರು, ಈ ನಂಬರ್ನ ಆಚೆ ಹಾಕ್ಬಿಟ್ರೆ ಅಪೋನೆಂಟ್ಸ್ ಅವ್ರನ್ನ ವಿರೋಧನೇ ಬರಲ್ಲ, ಅವಾಗ ಈಸಿಯಾಗಿ ಪಾಸ್ ಮಾಡ್ಕೋಬಹುದು ಹಣಕಾಸಿನ ವಿಧೇಯಕಗಳು ಅಂತ ಸತೀಶ್ ಅವರ ಪಾಯಿಂಟ್. ನೀವೇನು ಹೇಳ್ತೀರಿ? ಈಗ ನಮಗೆ ವಿಧೇಯಕಗಳನ್ನ ಪಾಸ್ ಮಾಡೋದಕ್ಕೆ ನಮಗಿರ್ತಕ್ಕಂಥ ಸಂಖ್ಯೆನೇ ನಮ್ಗಿದೆ, ಕರೆಕ್ಟ್, ಸಂಖ್ಯೆಗೆ ಏನ್ ಕೊರತೆ ಇಲ್ಲ. ಇದೆಲ್ಲ ನಾಟಕಗಳು, ಏನ್ ಹೇಳ್ಬೇಕು ಅದನ್ನ ಹೇಳದೇನೆ ಸುತ್ತಿ ಬೆಳೆಸಿ ಕಾಶ್ಮೀರದಲ್ಲಿ 333 ನಿಮ್ ನಂಬರ್ 333 ಟೋಟಲ್ ಆಗಿ. ಓಕೆ, 339 ಇರಬೇಕು, ಎಷ್ಟು ಬೇಕು ಅಷ್ಟು ಬಹುಮತ ಮತ್ತೆ ಪಾಸ್ ಮಾಡ್ಕೊಳ್ಳೋ ಅವಕಾಶಗಳು ನಮಗಿದೆ. ಅದಕ್ಕೂ ವಿರೋಧ ಪಕ್ಷಗಳಿಗೆ ಯಾಕೆ ಈ ವಿಷಯನ ಇಷ್ಟೊಂದು ಗಂಭೀರವಾಗಿ ಚಿಂತನೆ ನಡೀತಾ ಇರೋದು, ಇಡೀ ರಾಷ್ಟ್ರ ಮತ್ತೆ ಪ್ರಪಂಚ ನೋಡ್ತಾ ಇದೆ. ಇಂಥ ಟೈಮಲ್ಲಿ ನಿಮ್ಮ ಒಂದು ಸಂಸತ್ತರಿಗೆ ಒಂದು ಸ್ವಲ್ಪ ಆದ್ರೂ ಪರಿಜ್ಞಾನ ಇಲ್ವಾ, ಜ್ಞಾನ ಇಲ್ವಾ, ಸಾಮಾನ್ಯ ಜ್ಞಾನ ಇಲ್ವಾ? ಯಾಕೆ ಇದನ್ನ ಎದುರಿಸಿ, ನೀವು ಶಾಂತಿಯುತವಾಗಿ ಎದುರಿಸಿ. ಅಲ್ಲ, ಉತ್ತರ ಕೇಳಿದ್ರೆ ಕೊಡ್ತಾರೆ. ದೇಶದ ಹೃದಯದ ಮೇಲೆ ಆಗಿರುವಂತ ದಾಳಿಯನ್ನ ಒಳಗಿರುವಂತ ಸದಸ್ಯರೇ ಅವರ ಜೀವಕ್ಕೆ ಅಪಾಯ ಇದ್ದಾಗಲೂ ಪ್ರಶ್ನೆ ಮಾಡಬಾರದು. ಪ್ರಶ್ನೆ ಬರ್ತದೆ. ತುಕಡೆಗಳು ಏನ್ ಬೇನಾಮಿ ಸಪೋರ್ಟರ್ಸ್ ಇದ್ದಾರೆ, ಭಯೋತ್ಪಾದಕರಿದ್ದಾರೆ, ತುಕಡೆ ಗ್ಯಾಂಗ್ ಅಂತಾರಲ್ಲ, ನಿಮ್ಮ ಪ್ರಧಾನಿಗಳು ಅಷ್ಟು ಅಸಮರ್ಥರ. ಹೌದು, ಸಮರ್ಥರು. ಈ ಭಾರತವನ್ನ ಅಖಂಡ ಭಾರತವಾಗಿ ಪ್ರಜಾಪ್ರಭುತ್ವದಲ್ಲಿ ಗೌರವವನ್ನು ತಂದುಕೊಟ್ಟಂತ ವಿಶ್ವಗುರು ಎಲ್ಲ ಉತ್ತರಗಳು ನಿಮ್ಗೆ ಸಿಗ್ತವೆ. ಯಾರು ಇದರಿಂದ ಕೈವಾಡಗಳಿದಾವೆ, ಯಾರು ತಾಲಿಬಾನ್ಗಳಿದ್ದಾರೆ, ಯಾರು ಇವತ್ತು ಈ ದೇಶದ್ರೋಹ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಟ್ಟರು, ಹಣಕಾಸಿನ ಕೊಟ್ಟರು, ತಾಲಿಬಾನ್ಗಳಿದ್ದಾರೆ, ಅವರೆಲ್ಲರ ಬಂಡವಾಳ ಕೆಲವೇ ಸೆಕೆಂಡ್ ದಿನಗಳಲ್ಲಿ ಬರ್ತದೆ, ಗಂಟೆಗಳಲ್ಲಿ ಬರ್ತದೆ. ತಲೆ ಕೆಡಿಸ್ಕೋಬೇಡಿ. ನಾವು ದೇಶವನ್ನ ಮೊದಲು, ನಮಗೆ ದೇಶ ಮುಖ್ಯ ವಿನ ರಾಮೂರಿಗ ಸರಿ ಆಯ್ತು. ಇದೆಲ್ಲದರ ಆಚೆಗೂ ಕೂಡ ಪ್ರಧಾನಮಂತ್ರಿಗಳು ಈಗ ಅವ್ರಿಗೆ ಮನ್ ಕಿ ಬಾತ್ ಅಂತ ಮಾಡ್ತಾರೆ, ಆಚೆ ಬಂದು ಅವ್ರು ಕೇಳ್ತಾ ಇದ್ರು ಸ್ಟಾರ್ಟಿಂಗಲ್ಲಿ, ಆಚೆ ಬಂದು ಸಂದರ್ಶನಗಳನ್ನು ಕೊಡ್ತಾರೆ, ಯಾವುದೋ ಒಂದು ಪೇಪರ್ಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಸದನದಲ್ಲೇ 2 ನಿಮಿಷದ ಮಟ್ಟಿಗೆ ಏನು ಘಟನೆ ನಡೆದಿದೆ, ವಿಷಾದಕರ, ಇದು ಆಗಬಾರ್ದಾಗಿತ್ತು, ಇದರಲ್ಲಿ ಒಂದು ಫೇಲ್ಯೂರ್ ಆಗಿದೆ ಅಡ್ಮಿಟ್ ಮಾಡೋದ್ರಿಂದ ಯಾರೇನು ಕಡಿಮೆ ಆಗ್ತಿರ್ಲಿಲ್ವಲ್ಲ ಇಲ್ಲಿ ರಾಮ್ ಅವರೇ? ಕಡಿಮೆ ಆಗ್ಬಿಡ್ತಿದ್ರಾ? ನಡೆದಿರೋದು ಎಲ್ಲರ ಮುಂದೆ ನಡೆದಿದೆಯಪ್ಪ, ಅದು ಮುಚ್ಚುಮರೆ ಏನಿಲ್ಲ. ಬಿಜೆಪಿ ಸಂಸದರ ಹೆಸರಲ್ಲಿ ಪಾಸ್ ತೊಗೊಂಡು ಒಳಗಡೆ ಬಂದಿದ್ದಾರೆ, ಸಂಸದರಾದ್ರು ಅಂತ ಹೇಳಿದ್ರು. ಈಗ ನಿಮ್ಮ ರಾಮ್ ಅವರು ಯಾರೋ ಬಂದು ಇಬ್ಬರು ಸೆಲ್ಫಿ ತೆಗೆಸ್ಕೊಳ್ತಾರೆ, ಯಾರೋ ನೀವು ಒಂದು ಪಾಸ್ ಕೊಟ್ಟು ವಿಧಾನಸೌಧದಲ್ಲಿ ನಾನು ಕಲಾಪ ನೋಡ್ತೀನಪ್ಪ ಅಂತ ತೊಗೊಂಡು ಹೋಗಿರ್ತಾರೆ. ಅದು ಅವ್ರು ಅಲ್ಲೇನೋ ಮಾಡಿಬಿಟ್ಟ ತಕ್ಷಣ ನೀವೇನು ಅವ್ರದ್ದು ಬೂಟು ಅವ್ರದ್ದು ಬಟ್ಟೆ ಎಲ್ಲ ಚೆಕ್ ಮಾಡಿ ಕಳ್ಸೋಕ್ಕಾಗತ್ತಾ? ಅದನ್ನು ಅಡ್ರೆಸ್ ಮಾಡೋಕ್ಕೇನು ಮಾತಾಡಲ್ಲ ಅದ್ರ ಬಗ್ಗೆ ಅಂದರೆ ಹೇಗೆ ಮಾತಾಡ್ತಾರೆ? ಮಾತಾಡದಿರುವಂತ ಸನ್ನಿವೇಶ ಅಲ್ವೇ ಅಲ್ಲ ಇದು. ಮಾತಾಡ್ತಾರೆ. ಯಾವಾಗ? 6 ದಿನ ಆದ್ಮೇಲೆ, 6 ದಿನನೂ ಯಾರು ಇದ್ರ ಹಿಂದೆ ಯಾರು ಕೈವಾಡಗಳಿದೆ ಈಗಾಗಲೇ ಸಭಾಧ್ಯಕ್ಷರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ಸಂಸದೀಯ ಸಚಿವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಎಲ್ಲ ಡೀಟೇಲ್ಸ್ ಇನ್ನೇನು ಕೈಯಲ್ಲಿದೆ ಅಸ್ತ್ರ. ರಕ್ಷಣೆ ಅಂತ ಬಂದ ಗೃಹ ಮಂತ್ರಿಗಳು ಕೇಳೋ ಸಹಜ ಅಲ್ವೇ ರಾಮ್ ಅವರೇ? ಅಲ್ಲ, ಕೊಡ್ತಾರೆ ಗೃಹ ಮಂತ್ರಿಗಳು. ಈಗ ನಮ್ಮ ರಾಜ್ಯದಲ್ಲೇ ವಿಧಾನಸೌಧದಲ್ಲಿ ಆ ಥರ ಒಂದು ಘಟನೆ ನಡೆದಾಗ ಸಿದ್ದರಾಮಯ್ಯವ್ರನ್ನ ಬಿಟ್ಬಿಡ್ತೀರಾ ನೀವು? ಪರಮೇಶ್ವರ ಬಿಟ್ಬಿಡ್ತೀರಾ ನೀವು? ಮಾತಾಡ್ರಿ, ಯಾಕ್ರಿ ಮಾತಾಡಲ್ಲ ನೀವು? ಹೆಂಗ್ರಿ ಬಂದ ಒಳಗಡೆ ಅವನು ಸದನದಲ್ಲಿ ಹೆಂಗ್ರಿ ಆಗ್ತಾ ಅಂತ ನೀವು ಕೇಳ್ತಿದ್ರೆ ಕೇಳಿಲ್ಲ. ಒಂದು ವೇಳೆ ನಮ್ಮ ವಿಧಾನಸಭೆಯಲ್ಲಿ ಆಗಿದ್ದಿದ್ರೆ, ವಿಧಾನಸಭೆಯಲ್ಲಿ ಬಂದಿದ್ರು ಅಲ್ಲಿ ನಾವೇನು ಬಂದಂತ ವ್ಯಕ್ತಿ ಯಾರು ಅನ್ನೋದನ್ನ ಅವ್ರು ಕಾನೂನು ಕ್ರಮ ತಗೊಂಡ್ರು, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ. ಯಾರೋ ಬಂದ್ಬಿಟ್ಟಿದ್ರು, ಓಕೆ, ಇದೇ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಬಂದಿದ್ರು ವಿಧಾನಸಭೆಯಲ್ಲಿ. ಈಗ ನಾವು ಇದು ಅದು ಆ ಸನ್ನಿವೇಶ ಅಲ್ಲ. ಇದು ಮಾತನಾಡಬಾರದಂತ ದೇಶದ ಸಂವಿಧಾನವನ್ನ ಸಂರಕ್ಷಣೆ ಮಾಡಬೇಕಾದಂತ ಪಾರ್ಲಿಮೆಂಟ್ ಮೇಲೆ ಇವರು ನುಗ್ಗಿರ್ತಕ್ಕಂಥದ್ದು ಬಹಳ ಅನ್ಯಾಯ. ಇದು ಸಿಂಪಲ್ ಆಗಿ ಹೇಳ್ತಾ ಇದೀವಲ್ಲ, ಅವರು ಕೆಂದೆ ಮಾಕ್ ಅಂತ ಸತೀಶ್ ಕೆಂದೆ ಮಾಕ್ ಮಿಸ್ಟರ್ ಜಗದೀಪ್ ಧನ್ಕರ್ ಕೆಂದೆ ಮಾಕ್ ಅಲ್ಲ, ಮಾಕ್ ಮಾಡಿದ್ದನ್ನ ನಾನು ಖಂಡನೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಬ್ರು ಪೀಠಾಧ್ಯಕ್ಷ ಏನಾದ್ರೂ ಆಗಿರಲಿ, ರಾಹುಲ್ ಗಾಂಧಿ ಅವರು ವಿಡಿಯೋ ಮಾಡೋದು, ಅವರೊಬ್ಬರಲ್ಲಿ ಅದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಹಾವಭಾವ ಇರುತ್ತೆ. ಸತೀಶ್ ಪ್ರತಿಯೊಬ್ಬರಿಗೂ ಒಬ್ಬೊಂದು ಹಾವಭಾವ ಇರುತ್ತೆ. ಒಬ್ಬರು ನಡೀತಾರೆ, ನಾನು ಖಂಡನೆ ಮಾಡ್ತೀನಿ. ನಿಮ್ಮನ್ನು ಮಿಮಿಕ್ ಮಾಡಬಹುದು, ನನ್ನೂ ಮಿಮಿಕ್ ಮಾಡಬಹುದು, ಅಬ್ದುಲ್ಲು ಮಿಮಿಕ್ ಮಾಡಬಹುದು, ಯಾರನ್ನು ಮಿಮಿಕ್ ಮಾಡಬಹುದು. ಒಂದು ಸಭಾಧ್ಯಕ್ಷರ ಒಂದು ಸ್ಥಾನದಲ್ಲಿ ಕೂತಾಗ ಅವ್ರನ್ನ ಅಮಾನತು ಮಾಡಿಬಿಟ್ರು ಅಂತ ನೀವು ಕ್ವಶನ್ ಮಾಡಿ, ನಿಮ್ಮ ಅಹವಾಲುಗಳೇನಿತ್ತು ಅದನ್ನು ಹೇಳ್ಕೊಳ್ಳಿ. ಆಚೆ ಬಂದುಬಿಟ್ಟು ಅವ್ರನ್ನ ವಿಡಿಯೋ ಮಾಡೋದು, ಅವ್ರು ಕುಣಿಯೋದು, ಈ ಥರ ಬೆನ್ನು ಮುಳೆ ನೆಟ್ಟಿಗಿದೆ ಅನ್ನೋದು, ಗಾಂಧಿ ಅವರು ಹೇಗೆ ಇದು ಯಾಕೆ? ಇದು ಸಂಸದರ ಘನತೆಯನ್ನು ಏನು ಮಾಡ್ತಾ ಇದೆ? ಇದು
ಅಲ್ಲ ಅದೇನಾಗ್ತಿದೆ ಅಂತ ಹೇಳಿದ್ರೆ ಒಂದ್ ಕಡೆ ನೋಡಿ ಅದು ಅಣಕ ಮಾಡಿದನ್ನ ನಾನು ಖಂಡನೆ ಮಾಡ್ತೀನಿ ವೈಯಕ್ತಿಕವಾಗಿ, ಮತ್ತೆ ನಮ್ಮ ಪಾರ್ಟಿನೂ ಆ ತರ ಡಿಸಿಪ್ಲಿನ್ ಪಾರ್ಟಿ ಇರೋದ್ರಿಂದ ನಾವು ಅದನ್ನ ಇದ್ ಮಾಡ್ತೀವಿ. ಆದರೆ ಅವ್ರನ್ನ ಈಚೆ ಕೂತ್ಕೊಂಡು ಆ ರೀತಿ ಮಾಡ್ತಕ್ಕಂಥ ಸಂದರ್ಭ ನಿರ್ಮಾಣ ಮಾಡಿರೋದು ಯಾರು? ಓಕೆ. ಮತ್ತೆ ಇಲ್ಲಿವರೆಗೂ ನೋಡಿ ಹೇಳಿದ್ರಲ್ಲ ಅಂಕಿಅಂಶ ಕೊಟ್ರಲ್ಲ, NDA ಅವಧಿಯಲ್ಲಿ ನಾನು ನೋಡಿರೋ ಪ್ರಕಾರ 94 ಅಮಾನತ್ತಾಗಿತ್ತು, ಈಗ 141ಕ್ಕೂ ಹಿಂದೆ. ಇದು ಇಡೀ ದೇಶದಲ್ಲೇ ಹೆಚ್ಚು. ನೀವು ಇಷ್ಟು ಜನನ್ನ ಅಮಾನತ್ತು ನಾವು ವಿರೋಧ ಪಕ್ಷಗಳನ್ನ ಮಾಡೋದಕ್ಕೆ ಇವ್ರ ಕಾರಣ ಏನ್ ಗೊತ್ತಾ? ಪ್ಲಕಾರ್ಡ್ ಇಟ್ಕೊಂಡ್ರು, ಏನೋ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಇದ್ ಮಾಡಿದ್ರು, ಸದನದ ಬಾವಿಗೆ ಬಂದ್ರು, ನಿಂತ್ಕೊಂಡು ಘೋಷಣೆ ಕೂಗಿದ್ರು ಅಂತ ಹೇಳಿ ಅಮಾನತು ಮಾಡಿದ್ದಾರೆ. ಆದ್ರೆ ನಾವು ಕೇಳ್ತಾ ಇರೋದು ಇವತ್ತು ಅಲ್ಲಿ ಆಗಿರ್ತಕ್ಕಂಥ ವಿಷಯದ ಗಂಭೀರತೆನ ಅರ್ಥಕೊಂಡು ಅವ್ರು ಕೇಳ್ತಾ ಇರೋದು. ಒಂದೆರಡು ನಿಮಿಷ ಇವರು ಅಮಿತ್ ಶಾ ಅವ್ರು ಬಂದವಾದ್ರು ಉತ್ತರ ಕೊಡ್ಬೇಕಾಗಿತ್ತು. ಮೋದಿ ಅವರು ಹೋಗಿ ದೈನಿಕ ಪತ್ರಿಕೆ ಕೊಡ್ತಾರೆ ಅಂದ್ರೆ ಸಂಸತ್ಗೆ ಅವಮಾನ ಅಲ್ವಾ? ಮತ್ತೆ ಇವರು ದೇಶದ ಬಗ್ಗೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಆ ದೇಶವನ್ನ ಸಂವಿಧಾನ ಮಾಡ್ತಕ್ಕಂಥ ಆ ಸ್ಥಳಕ್ಕೆ ಅಗೌರವ ತೋರ್ದಂತಾಗಲ್ವಾ? ಅಲ್ಲಿ ಬಂದು ಉತ್ತರ ಕೊಟ್ಟಿದ್ರೆ ಇವತ್ತು 6 ದಿವಸ ಆಯ್ತು. ಒಬ್ಬ ಜವಾಬ್ದಾರಿಯುತ ಪ್ರಧಾನಮಂತ್ರಿ ಬಂದು ಉತ್ತರ ಅಲ್ಲಿ ಕೊಡ್ಬೇಕು. 6 ದಿವಸ ಬೇಕೇನ್ರಿ? ಹೋಗಿ ಇವತ್ತು ಶಾಸಕಾಂಗ ಸಭೆ ಮಾಡೋದಕ್ಕೆ ನೋಡಿ ವಿಡಿಯೋದಲ್ಲೆಲ್ಲ ಚೆನ್ನಾಗಿ ತೋರಿಸಿದ್ರು. 1 ನಿಮಿಷ ಸಂಸತ್ ಕಡೆ ಹಿಂಗ್ ಬಂದು ಬಂದ್ರಪ್ಪ ಏನ್ ನಿಮ್ ಸಮಸ್ಯೆ ಆಗಿದೆ, ನಾನು ಅದು ಕ್ರಮ ತಗೋತಾ ಇದೀನಿ, ಇದಕ್ ಮೇಲೆ ನಾನು ಏನು ಹೇಳಕ್ಕಾಗಲ್ಲ. 2 ನಿಮಿಷದ ಮಾತಾಡಕ್ಕೆ ಇವ್ರಿಗೆ ಇದಿಲ್ಲ ಅಂತ ಹೇಳಿದ್ರೆ ಮಾಡಬಹುದು. ಈ ದೇಶದ ಒಬ್ಬ ಸಂಸದರು ಗೌರವ ರಾಹುಲ್ ಗಾಂಧಿ ನೀವು ದೇಶದ ಜನತೆಯನ್ನ ಅಗೌರವದಿಂದ ದೇಶದ ಯುವಜನ ಧ್ವನಿಯನ್ನ ನೀವು ಇವತ್ತು ಸಂಸದರನ್ನ ತುಚ್ಛವಾಗಿ ನೋಡ್ತಾ ಇದ್ದೀರಾ. ನಿಮಗೆ ಯಾರು ಅಪೋನೆಂಟ್ ಇರಬಾರ್ದು. ಸರ್ವಾಧಿಕಾರಿ ಧೋರಣೆನೇ ಇದು. ಮೋದಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಸರ್ವಾಧಿಕಾರಿ ಧೋರಣೆ. ಇವತ್ತು ನಿಮ್ಗೆ ಯಾರು ಪ್ರಶ್ನೆ ಮಾಡಬಾರ್ದು, ನಿಮ್ಗೆ ಯಾರು ಅಪೋನೆಂಟ್ ಇರಬಾರ್ದು, ನಿಮ್ಗೆ ಯಾರು ಪ್ರಶ್ನೆ ಕೇಳಬಾರ್ದು. ರಾಜ್ಯಸಭೆಯಲ್ಲೂ ನಿಮ್ಗೆ ಯಾರು ಇರಬಾರ್ದು, ಲೋಕಸಭೆಯಲ್ಲೂ ಯಾರು ಇರಬಾರ್ದು. ಎಲ್ಲ ಬಿಜೆಪಿ ಮೋದಿ 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 ಅನ್ಕೊಂಡೆ ನೀವು ಸದಸ್ಯರು ಕೂತ್ಕೋಬೇಕು. ಪ್ರಸನ್ನ ಕುಮಾರ್ ಅವರೇ, ರಾಹುಲ್ ಗಾಂಧಿ ಅವರು ಆ ಪಕ್ಷ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಕೊಳ್ಳುತ್ತೋ, ನಾಯಕರು ಅಂತ ಬಿಂಬಿಸ್ಕೊಳ್ತಾರೋ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಒಂದು ವಿಡಿಯೋನ ಅಬ್ಸರ್ವ್ ಮಾಡಿ, ಇದು ಯಾಕೆ ಇದಾಯಿತು? ಯಾರಾದರೂ ಆಗಿರಲಿ, ಈಗ ಒಬ್ಬ ಸಭಾಧ್ಯಕ್ಷರು ಒಬ್ಬರು ಅಣಕ ಮಾಡ್ತಿದ್ದಾರೆ, ಅದನ್ನು ಮೊಬೈಲ್ನಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಇದು ಏನು ಮೆಸೇಜ್ ಕೊಡುತ್ತೆ? ಸಪೋಸ್ ಇದು ಬರೀ ಈ ಒಂದು ವಿಡಿಯೋ ಅಂದರೆ ಅಲ್ಲಿ ಯಾರೋ ಪಾರ್ಲಿಮೆಂಟ್ ಮುಂದೆ ಕೂತಿದ್ರು, ಪಾರ್ಲಿಮೆಂಟ್ ಬೌಂಡ್ರಿ ಬಿಟ್ಬಿಟ್ಟು ಆಚೆ ಬರಲ್ಲ ಅಂತಲ್ಲ, ಇಡೀ ವಿಶ್ವ ನೋಡುತ್ತೆ ಇದನ್ನು. ನಮಗಂತ ಆಗಲೇ ನಾನು ಹೇಳಿದೆ, ಅದಕ್ಕೇ ಸಂಸತ್ತಿನ ಕಲಾಪ ಅಂತ ಹೇಳಿದ್ರೆ ಅದು ಬರೀ ಸರ್ಕಾರದ್ದಲ್ಲ. ಓಕೆ, ಅಲ್ಲಿ ಎಲ್ಲ ಸದಸ್ಯರು, ಅಪೋಸಿಷನ್ ಪಕ್ಷಗಳದ್ದು ಅಲ್ಲ, ಅದು ಪಕ್ಷಗಳದ್ದು ಎಲ್ಲ ಆಲ್ ಮೆಂಬರ್ಸ್ ಇರ್ತದೆ. ಕರೆಕ್ಟ್. ನಿಮ್ಗೆ ಇದಕ್ಕೆಲ್ಲ ಒಂದು ಘನತೆ ಬರಬೇಕು ಅಂತೇಳಿ ಈಗ ನೀವು ಯಾವುದೋ ಒಂದು ಗಂಭೀರವಾದ ವಿಚಾರ ಎತ್ಕೊಂಡಿದ್ದೀರಿ, ಆಯಿತು, ಸರ್ಕಾರ ಉತ್ತರ ಕೊಡಲಿಲ್ಲ. ಈಗ ನಮ್ಮ ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ ಹೆಂಗಿದೆ ಅಂದರೆ ವ್ಯವಸ್ಥೆ, ನೀವು ಒಂದು ಹಂತದವರೆಗೂ ಒತ್ತಾಯ ಮಾಡ್ಬೋದೇ ಹೊರತು ಹಿಂಗೆ ಹೇಳಬೇಕು ಹಿಂಗೆ ಮಾಡಬೇಕು ಅಂತ ಸರ್ಕಾರ ಮೇಲೆ ನೀವು ಇದು ಮಾಡಲಿ ಲಗಾಮ್ ಹಾಕ್ಲಿಕ್ಕೆ ನಮ್ಮ ವ್ಯವಸ್ಥೆನಲ್ಲಿ ಇಲ್ಲ. ಓಕೆ, ಇರ್ತಕ್ಕಂಥ ಸರ್ಕಮ್ಸ್ಟೆನ್ಸಸ್. ಯಾಕಂದ್ರೆ ಎಲ್ಲರೂ ಸರ್ಕಾರ ಮಾಡಿರೋರನ್ನೇ ಒಂದು ಹಂತದವರೆಗೂ ಅಷ್ಟೇ ನೀವು ಒತ್ತಾಯ ಮಾಡ್ಬೋದು. ಕರೆಕ್ಟ್. ಆಗಲಿಲ್ಲ ಅಂದರೆ ನೀವು ಒಂದು ಪ್ರೊಟೆಸ್ಟ್ ಲಾಡ್ಜ್ ಮಾಡ್ಬೋದು ಮ್ಯಾಕ್ಸಿಮಮ್. ಅದು ನೀವು ವಾಕೌಟ್ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ ಅಷ್ಟೇ. ಆದರೆ ಕಲಾಪ ಕಡ್ಡಿ ಮಾಡೋದಂತೆ ಆಗಲಿ ಅಥವಾ ರಸ್ತೆ ಬದಿನಲ್ಲಿ ಮಾಡ್ತಕ್ಕಂಥ ಘೋಷಣೆಗಳು, ಪ್ಲಕಾರ್ಡು ಅವೆಲ್ಲ ಮಾಡ್ತಕ್ಕಂಥದ್ದು ಸ್ಥಳ ಅದಲ್ಲ. ಓಕೆ, ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇಡೀ ದೇಶದಲ್ಲಿ ಅಲ್ಲಿ ಅವಕಾಶ ಇರ್ತಕ್ಕಂಥದ್ದು 545 ಜನರಿಗೆ ಮಾತ್ರ. ಇಷ್ಟು ಕೋಟಿ ಜನ ಇದ್ರು ಯಾತಕ್ಕೆ ಅಂತ ಅರ್ಥ ಮಾಡ್ಕೋಬೇಕು. ಜಾಗ ಎಂತದ್ದು, ಎಲ್ಲರೂ ಹೋಗಕ್ಕಾಗತ್ತಾ ಅಲ್ಲಿ? ಕರೆಕ್ಟ್, ಆಗಲ್ಲ. ಇಷ್ಟು 106 ಕೋಟಿ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಅವಕಾಶ ಇರ್ತಕ್ಕಂಥದ್ದು 545 ಜನರಿಗೆ. ಅಂದ್ರೆ ಮೋರ್ ರೆಸ್ಪಾನ್ಸಿಬಿಲಿಟಿ ಇದೆ ನಿಮಗೆ ಪ್ರತಿಯೊಬ್ಬರಿಗೂ. ಹಿಂದೆ ಉದ್ಯಮಿಯೊಬ್ಬರು ವಿಚಾರ. ಹಾಗಾಗಿ ಒಂದು ನಿಮಿಷ, ಅಲ್ಲಿ ಒಳಗಡೆ ಹೇಗೆ ಬಿಹೇವಿಯರ್ ಇರಬೇಕು ನಿಮ್ದು, ಹೊರಗಡೆನೂ ಹಾಗೆ ಇರಬೇಕು. ಈ ಹೊರಗಡೆ ಬಿಹೇವಿಯರ್ ಇದೆಯಲ್ಲ, ಒಬ್ರು TMC ಮೆಂಬರು ಅಣಕ ಮಾಡ್ತಾರೆ. ನನ್ನ ದೃಷ್ಟಿನಲ್ಲಿ ಅವರೆಷ್ಟು ತಪ್ಪು ಮಾಡೋದು, ತಪ್ಪೋ ಹೊಣೆಗಾರಿನೋ, ಅಲ್ಲಿ ಕೂತವರೆಲ್ಲ ನಗ್ತಾ ಇದ್ರಲ್ಲ ಅವರು ಹೊಣೆಗಾರರೇ. ಓಕೆ, ಅವರೆಲ್ಲ ಕೋ ಅಕ್ಯೂಸ್ಡ್ ಅದರಲ್ಲಿ. ಇನ್ನು ಕಾಂಗ್ರೆಸ್ಸಿನ ದೊಡ್ಡ ನಾಯಕರು ರಾಹುಲ್ ಗಾಂಧಿ ಅವರು ವಿಡಿಯೋ ಮಾಡ್ತಾರೆ ಅಂತ ಹೇಳಿದ್ರೆ ಅವರಾರು ಬುದ್ಧಿ ಹೇಳ್ಬೇಕಿತ್ತು. ಕರೆಕ್ಟ್. ಆಸ್ ಎ ಸೀನಿಯರ್ ಲೀಡರ್ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಎಲ್ಲ ಜನ ತೀರ್ಪು ಕೊಟ್ಟರೆ ಪ್ರಧಾನಮಂತ್ರಿ ಆಗಂತ ಅವಕಾಶ ಅಂತಾರೆ. ಅವರು ಅದನ್ನು ವಿಡಿಯೋ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಜನ ಯಾವ ಮ್ಯಾಟ್ರ್ ಸೀರಿಯಸ್ ಆಯ್ತು ಅಂತೀನಿ. ನಿಮಗೆ ಮ್ಯಾಟ್ರ್ ಸೀರಿಯಸ್ ಆಗಿರಬೇಕು ಅಂದರೆ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ನೀವು ಜನರ ಬಳಿ ಹೋಗಬೇಕು. ಪ್ರತಿಪಕ್ಷಗಳಿಗೆ ಬೇರೆ ಏನೋ ದಾರಿ ಏನಿಲ್ಲ, ಏನು ಹೊಡೆದಾಟ ಮಾಡೋಕ್ಕಾಗಲ್ಲ, ಅವರು ಯುದ್ಧ ಮಾಡ್ಲಿಕ್ಕಾಗಲ್ಲ ಸರ್ಕಾರದ ಜೊತೆಗೆ. ಒಂದು ಹಂತದವರೆಗೂ ಪಾರ್ಲಿಮೆಂಟ್ ಒಳಗಡೆ ಫೈಟ್ ಮಾಡ್ತಾರೆ, ಅದಾಗಲಿಲ್ಲ ಅಂದಾಗ ಬೀದಿಗೆ ಬರ್ತಾರೆ. ಆ ಬೀದಿಗೆ ಬಂದಾಗಲೂ ನಿಮಗೆ ಸೀರಿಯಸ್ನೆಸ್ ಇರಬೇಕು. ಈ ರೀತಿ ನೀವು ಹಣಕ ಎಲ್ಲ ಮಾಡಿದ್ರೆ ಏನಾಗ್ತದೆ, ಪ್ರಮುಖವಾದ ವಿಚಾರ
ಮುಚ್ಚೋಗ್ತದೆ, ಈ ತರ ಬ್ಯಾಡ್ರಿಲ್ ವಿಚಾರಗಳು ಹೈಲೈಟ್ ಆಗ್ತದೆ. ಇದರಿಂದ ಯಾರಿಗೆ ತೊಂದರೆ? ಯಾಕೆ ಅಬ್ದುಲ್ ನಿಮ್ಮ ನಾಯಕರು ಯಾಕಾದ್ರು ಆ ಥರ ಯಾಕೆ ಆಗಿದ್ರು? ನಮ್ಮ ನಾಯಕರಲ್ಲ, TMCಯ ಸಂಸದರು. ನಾನು ವಿಡಿಯೋ ಮಾಡಿದ್ದು ನಿಮ್ಮ ನಾಯಕರು. ನಾನು ಅವ್ರ ಮಾತನ್ನ ಒಪ್ಕೊಳ್ತೀನಿ. ಅದರ ಸೀರಿಯಸ್ನೆಸ್ ಬಹುಶಃ ಅಲ್ಲಿ ಕಳ್ಕೊಂಡ್ಬಿಡ್ತೀವಿ. ಓಕೆ, ಈ ತರ ಮಾಡಿರೋದನ್ನ ಅದರಿಂದ ಇರ್ಬೋದು, ಅವರು ಹೊರಗಡೆ ಬಂದಿದ್ದಾರೆ, ಅವ್ರಿಗೊಂದು ಬೇಜಾರು ಇರ್ಬೋದು, ಅಲ್ಲೊಂದು ತಮಾಷೆ ಮಾಡೋಕ್ಕೆ ಏನೋ ಮಾಡಿರ್ಬೋದು. ಬಟ್ ಅದರ ಸನ್ನಿವೇಶ ಅದಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಆ ಸನ್ನಿವೇಶಕ್ಕೆ ಇಂಥ ಸೀರಿಯಸ್ ಆದ ವಿಷಯಗಳಿಗೆ ಸಂಸದರನ್ನ ಹೊರಗಿಟ್ಟು ಇಂಥ ದೊಡ್ಡ ಅಂತ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುವಂಥ ಸಂದರ್ಭದಲ್ಲಿ ಈ ತಮಾಷೆ ಬೇಕಾಗಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನಮ್ಮ ಆಪಪ್ತಾರ ಹೇಳಿದಾಗೆ ಇದಕ್ಕೆಲ್ಲ ಮೂಲ ಎಲ್ಲಿ? ನಿಮಗೆ ಏನೇ ಪ್ರತಿಭಟನೆ ಮಾಡಿದ್ರು, ಏನು ಬಿಲ್ ಹರಿದಾಕಿದ್ರ? ನೀವು ಬಿಲ್ಲನ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಕೇಳ್ತಾ ಇರೋದು ಒಂದು ಹೇಳಿಕೆಗಳನ್ನ ಸಂಸತ್ ಒಳಗಡೆ ಕೊಡಿ ಅಂದ್ರೆ ಅದು ಅಂತ ದೊಡ್ಡ ಕಷ್ಟದ ಕೆಲಸನ ಇವರಿಗೆ. ಓಕೆ, ಸೊ ಮಾಡದೇ ಇಲ್ಲ, ನಾವು ಹೇಳಿದ್ದೆ ನಡಿಬೇಕು ಅನ್ನುವಂಥದ್ದಾದ್ರೆ ಇದೇನು ಹೊಸದಲ್ಲ. ಇವರು ಆರಂಭದಿಂದ ಇಲ್ಲಿ ತನಕ ಮಾಡ್ಕೊಂಡ್ ಬಂದಿರುವಂತದ್ದು. ಇವ್ರು ಏನೇ ಕೇಳಿದ್ರು, ನೀವು ಇವ್ರ ಮೇಲೆ ಬಂದಂತ ಅಪವಾದಗಳು, ಆ ಭ್ರಷ್ಟಾಚಾರದ ಆರೋಪ ಬಂದಾಗ್ಲೂ ಅಷ್ಟೇನೆ. ಈಗ ರಫೇಲ್ ಡೀಲ್ ಬಗ್ಗೆ ಆರೋಪ ಬಂತು. ನಾವು ಕೇಳಿದ್ದೇನು, ಒಂದು JPC, ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಪದ್ಧತಿ ಇದ್ರೆ ಅಲ್ಲ ಒಳಗೆ ಆಗಿದ್ದ ಘಟನೆ ಮೊದಲು ಖಂಡಿಸ್ಬಿಡಿ. ತಪ್ಪಿದು ಖಂಡಿಸಿದ್ದಾರೆ. ಇನ್ನೊಂದ್ಸರಿ ಖಂಡಿಸಿ. ಅದನ್ನ ಬಿಟ್ಟು ನೀವು ಅಲ್ಲೆಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ಮಕ್ಕಳಾಟ ಆಡ್ತಾ ಇದೀರಲ್ಲ, ಮಕ್ಕಳಾಟ ಆಡೋದನ್ನ ಬಿಡಿ. ಇವಾಗ ನೀವೇ ಹೇಳ್ತೀರಿ ಅದು ತಪ್ಪೆ ಹೇಳಿ. ಹಂಗೆ ಪಾರ್ಲಿಮೆಂಟ್ ಅಲ್ಲಿ ಆತರ ಆಗಿದ್ದು ಘಟನೆ ತಪ್ಪಿದೆ ಅಂತ ಹೇಳಿಬಿಡಿ. ಆಮೇಲೆ ನೀವು ಮಾತಾಡಿ. ಎಲ್ಲೋ ಹೋಗ್ತೀರಿ, ರಫೇಲ್ ಹಗರಣ, ಇನ್ನೊಂದು ಹಗರಣ, ಪಾಕಿಸ್ತಾನದಲ್ಲಿ ಹಿಂಗಾಯ್ತು, ಅಮೆರಿಕದಲ್ಲಿ ಸರ್ವಾಧಿಕಾರಿ ನೀವು ಆ ಸಂಸತ್ತಿಗಾಗಲಿ ವಿರೋಧ ಪಕ್ಷಕ್ಕಾಗಲಿ ಎಷ್ಟು ಗೌರವ ಕೊಡ್ತೀರಿ ಅನ್ನೋದು. ಏನ್ ಗೌರವ ಕೊಡ್ತೀರಿ ಹೇಳಿ. ಭ್ರಷ್ಟಾಚಾರ ಮಾಡದೇ ಇರುವವರು ತುಂಬಾ ಪಾರದರ್ಶಕವಾಗಿ ಕೂತ್ಕೊಳ್ಳೋರೇ ಆಗಿದ್ರೆ ನಿಮಗೆ ಎಷ್ಟೊಂದು ಅವಕಾಶಗಳು ಸಿಕ್ತು. ನಿಮಗೆ ಲೋಕ್ಪಾಲ್ ಅಪಾಯಿಂಟ್ ಮಾಡಿದ್ರು ಅಲ್ವಾ? ಆ ಲೋಕ್ಪಾಲ್ ಎಲ್ಲಿದ್ದಾರೆ ಅಂತ ಒಂದು ಹುಡುಕೊಡಿ ನೋಡೋಣ. ಇವಾಗ ಒಂದೇ ಒಂದು ಘಟನೆ ನಿಮ್ಮೆಲ್ಲ ಒಂದು ಆರೋಪ ಬಂತು, ಆಯ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಮಾಡ್ರಪ್ಪ, ನಾನು ಕ್ಲೀನ್ ಆಗಿದ್ದೀನಿ, ತನಿಖೆ ಮಾಡಿ. ಆ ಒಂದು ಧೈರ್ಯ ಆದ್ರೂ ಬೇಡವಾ? ನೀವು ಕ್ಲೀನ್ ಹ್ಯಾಂಡ್ ಆದ್ರೆ ನಿಮ್ಗೆ ಆ ಧೈರ್ಯ ಬೇಡವಾ? ಒಂದು ಅವಕಾಶ ಇವ್ರ ಮೇಲೆ ಬಂದ ಎಲ್ಲಾ ಆರೋಪಗಳನ್ನು ಸಹ ಮುಚ್ಚಿ ಹಾಕಿದ್ರು. ಅದು ಬೇಕಾದ್ರೆ ಏನು ಆ ಕೊರೋನಾ ಫಂಡಿಗೆ ಒಂದು ಮಾಡಿದ್ರು, ಅದ್ರ ವಿಚಾರ ಕೇಳಿದಾಗ್ಲೂ ಹಂಗೆ ಮಾಡಿದ್ರು, ರಫೇಲ್ ಬಗ್ಗೆ ಕೇಳಿದ್ರು ಹಂಗೆ ಮಾಡಿದ್ರು. ಅಂದ್ರೆ ಇವ್ರು ಪಾರದರ್ಶಕವಾಗಿದ್ರೆ ಭ್ರಷ್ಟಾಚಾರವನ್ನ ಅಕ್ಕಪಕ್ಕನೂ ಇವರು ಸುಳಿಯೋದಿಲ್ಲ ಅನ್ನೋದಾದ್ರೆ ಕೊಡ್ರಿ, ಒಂದು ತನಿಖೆ ಮಾಡಿಸಿ. ಅಲ್ಲ ಈಗ ನಿಮ್ಮ ಅಧ್ಯಕ್ಷ ಹೇಳ್ತಾರೆ, ಮಾಜಿ ಅಧ್ಯಕ್ಷರು, ನಿರುದ್ಯೋಗ ಸಮಸ್ಯೆ ಇತ್ತಪ್ಪ, ಅದಕ್ಕೆ ನಮ್ಮವರು ಹಂಗ್ ಮಾಡ್ಬಿಟ್ಟವ್ರೆ. ನಮ್ಮವರಲ್ಲ, ಎಲ್ಲಾದ್ರೂ ವಿರೋಧ ಪಕ್ಷದ ಲಿಂಕ್ ಎಲ್ಲಾದ್ರೂ ಸಿಗ್ತಾ ಇದೆ, ದುರ್ಬಿನ್ ಹಾಕ್ಬಿಟ್ಟು ಹುಡುಕ್ತಾ ಇದ್ದಾರೆ. ಇವತ್ತು ದೇಶಭಕ್ತರು ನಿರಾಶರಾಗಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಪಾಪ ಬಿಜೆಪಿನವರು ಯುವಕರಿಗೆಲ್ಲ ಇವತ್ತು ಭಯ ಬಂದ್ಬಿಟ್ಟಿದೆ. ಕ್ರಾಂತಿಕಾರರಿಗೆಲ್ಲ ನಿರುದ್ಯೋಗ ಬೇಸತ್ತಿದ್ದಾರೆ ಯುವಕರು. ಮೋದಿಯನ್ನು ಪೂಜಿಸಿದವರು ಇವತ್ತು ನಿರಾಶರಾಗಿದ್ದಾರೆ. ಮೋದಿನ ಪೂಜಿಸಿದವರು ನಿರಾಶರಾಗಿದ್ದಾರೆ. ಉದ್ಯೋಗ ಸಿಗ್ತಾ ಇಲ್ಲ. ಡಾಕ್ಟರೇಟ್ ಡಿಗ್ರಿ ಮಾಡಿದವರು ಉದ್ಯೋಗ ಇಲ್ಲ. ಮಾಡಿ ಅಂತ ಹೇಳಿ ಬಿಡ್ತೀರಾ? ನೋಟಿಸ್ ಕೊಟ್ಟಿದೆ ಇಡಿ, ನಾನು ಜೈಲ್ಗೆ ಹೋಗ್ತೀನಿ. ಇವತ್ತು ಬಿಲ್ ತಂದಿದ್ದಾರೆ. ಹೇಳ್ಬೇಕು ಇವತ್ತು ಏನ್ ಮಾಡಿದ್ರು ಗೊತ್ತಾಗಿಲ್ಲ ಸಂಸತ್ತಲ್ಲಿ. ಪ್ರಜಾಪ್ರಭುತ್ವನ ಕತ್ತು ಹೇಗೆ ಸಿಗ್ತಾ ಇದೀರ ನೀವು ಅಂತ ಹೇಳ್ತಿದ್ದೀವಿ. ಏನ್ ಹೇಳಿದ್ದೀರಿ? ಕತ್ತು ಹೇಗೆ ಸಿಗ್ತಾ ಇದೀರ ನೀವು ಪ್ರಜಾಪ್ರಭುತ್ವದ ಬಿಜೆಪಿ ದೇಶ ಜನತೆ ಗಮನಿಸ್ತಾ ಇದ್ದಾರೆ. ನಿಮ್ಮ ನಡೆಯನ್ನು ಗಮನಿಸ್ತಾ ಇದ್ದಾರೆ. ದೇಶದ ಜನರ ಬದುಕಿನ ಪ್ರಶ್ನೆ, ದೇಶದ ಜನರ ಭವಿಷ್ಯದ ಪ್ರಶ್ನೆ. ಇಷ್ಟೆಲ್ಲ ಖಂಡಿಸುವವರು ಫಸ್ಟ್ ನೀವು ಪ್ರತಾಪ್ ಸಿಂಹ ಅವರನ್ನ ಖಂಡಿಸಿದ್ರೆ, ಪ್ರತಾಪ್ ಸಿಂಹ ಒಂದು ತನಿಖೆ ಆ ಹುಡುಗರು ಒಳ್ಳೆಯವರು, ನನ್ನ ಬಚ್ಚಾ ಹೇ, ಕಿಸ್ಕಾ ಬಚ್ಚಾ ಹೇ. ಅಲ್ಲ ಹುಡುಗರು ಮತ್ತಷ್ಟು ಮಾತಾಡ್ತೀನಿ. ರಾಮು ಅವರೇ ಮತ್ತಷ್ಟು ಮಾತಾಡ್ತೀನಿ.